ಭಾರತೀಯ ನೌಕಾಪಡೆಗೆ ಸ್ವದೇಶಿ ನಿರ್ಮಿತ ಕ್ಷಿಪಣಿ ಧ್ವಂಸಕ ಜಲಾಂತರ್ಗಾಮಿ ನೌಕೆ ಐಎನ್ಎಸ್ ಇಂಫಾಲ್ ಅನ್ನು ಡಿಸೆಂಬರ್ 26ರಂದು ವಿದ್ಯುಕ್ತವಾಗಿ ಸೇರ್ಪಡೆಗೊಳಿಸಲಾಯಿತು. ಈ ಭವ್ಯ ಸಮಾರಂಭದಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಆರ್ ಹರಿಕುಮಾರ್ ಉಪಸ್ಥಿತರಿದ್ದರು. ಮಣಿಪುರದ ರಾಜಧಾನಿ ಇಂಫಾಲ್ನ ಹೆಸರಿನಿಂದ ಹೆಸರಿಸಲ್ಪಟ್ಟಿರುವ ಐಎನ್ಎಸ್ ಇಂಫಾಲ್ ಈಶಾನ್ಯ ಭಾರತದ ಪ್ರಮುಖ ನಗರವನ್ನು ಪ್ರತಿನಿಧಿಸುವ ಮೊದಲ ಯುದ್ಧ ನೌಕೆಯಾಗಿದೆ. ಈ ಮೂಲಕ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಣಿಪುರದ ತ್ಯಾಗ, ಗೌರವವನ್ನು ಸ್ಮರಣೀಯವಾಗಿಸಲಾಗಿದೆ. 2023ರ ಅಕ್ಟೋಬರ್ 20ರಂದು ಮಜಗಾನ್ ಡಾಕ್ ಲಿಮಿಟೆಡ್ ಈ ಹಡಗನ್ನು ಭಾರತೀಯ ನೌಕಾಪಡೆಗೆ ತಲುಪಿಸಿತ್ತು. ಐಎನ್ಎಸ್ ಇಂಫಾಲ್ ಒಂದು ಮಾರ್ಗದರ್ಶಿ ಕ್ಷಿಪಣಿ ವಿಧ್ವಂಸಕವಾಗಿದ್ದು 7,400 ಟನ್ಗಳ ಸ್ಥಳಾಂತರ ಸಾಮರ್ಥ್ಯ ಮತ್ತು ಒಟ್ಟು 164 ಮೀಟರ್ ಉದ್ದವಿದೆ. ಸಂಯೋಜಿತ ಅನಿಲ ಮತ್ತು ಅನಿಲ COGAG ಪ್ರೊಪಲ್ಷನ್ನಿಂದ ನಡೆಸಲ್ಪಡುವ ಈ ಯುದ್ಧ ನೌಕೆಯು 30 ನಾಟ್ಸ್ ಅಂದರೆ 56 km/h ಗಿಂತಲೂ ಹೆಚ್ಚಿನ ವೇಗವನ್ನು ಸಾಧಿಸುವ ಸಾಮರ್ಥ್ಯವನ್ನು ಹೊಂದಿದೆ.